ಶಿಕ್ಷಣವನ್ನು ಎಲ್ಲರೂ ಸಿಗಬೇಕು ಅನ್ನೋಂಥ ಹೋರಾಟದ ನೆಲೆಗಟ್ಟಲೆ ನಾನು ನಿಮ್ಮೊಂದಿಗೆ ಮಾತಾಡೋದು ಮೇಲೆ ಬರ್ತಾಯಿದ್ದಿಲ್ಲ ಇದನ್ನು. ಯಾಕಂದರೆ ಇವತ್ತು ನಾವು ಮೂಮೆಂಟ್ ಮಾಡಲಿಕ್ಕೆ ಜನರು ಕೊಡಿಸ್ಬೇಕು, ಅವ್ರಿಗೆ ಆಹಾರ ಕೊಡುವಂಥದ್ದು ಇದನ್ನು ನಡೆಸ್ಲಿಕ್ಕೆ ಆಗ್ತಾಯಿಲ್ಲ ನನಗೆ. ಪ್ರಾಮಾಣಿಕವಾಗಿ ನಡೆಸ್ತಾನಪ್ಪ ಅಂತಂದ್ರೆ ಅಂಥ ಪ್ರಸಂಗದಲ್ಲಿ ಒಂದು ಮೂಮೆಂಟ್ ಮಾಡಿ ಸ್ಟ್ರೈಕ್ ಮಾಡಿದ್ರೆ ಸ್ಟ್ರೈಕಿಗೆ ಹೈಕೋರ್ಟ್ ವಿರೋಧ ಮತ್ತೊಂದು ವಿರೋಧ ಶುರು. ಅದಕ್ಕಾಗಿ ಸತ್ಯ ಮಾತಾಡೋ ಕೆಲಸವನ್ನು ಹೇಳಿಕೊಂಡು ನಿಮ್ಮೊಂದಿಗೆ ಈ DCC ಬ್ಯಾಂಕಿನ ಮುಖ್ಯ ವಿಷಯದ ಇದ್ಕೊಂಡು ಮಾತಾಡ್ತಾ ಇದ್ದೀನಿ. ಅದಕ್ಕಾಗಿ ರೈತರು ಎಚ್ಚರಗೊಳ್ಳಿ. ಈ DCC ಬ್ಯಾಂಕಿದ್ದು ಇನ್ನೂ ನೋಡಿರಿ, ಅದಕ್ಕೆ ಎಷ್ಟು ಅನುಕೂಲದ DCC ಬ್ಯಾಂಕ್ ಈ ದುಡ್ಡಿದ್ದವ್ರಿಗೆ ಅಂದ್ರೆ, ಇನ್ನೂ ನಮ್ಮಲ್ಲಿ ಮತದಾರರ ಪಟ್ಟಿ ತಯಾರು ಮಾಡಿಲ್ಲ ಈ ಓಟ್ ಹಾಕುವಂಥವ್ರನ್ನ. ಯಾಕಂತಂದ್ರೆ ಕಟ್ಟಬೇಕಿದ್ದೆಲ್ಲ ಗೊತ್ತು, ಈಗ ಹೇಳಿದಿಲ್ಲ ಅದನ್ನು ತೆಗೆದಾಗ ಮತದಾರ ಪಟ್ಟಿ ಆಗೋದು ಈ ಸಲ. ಆ ಮತದಾರ ಪಟ್ಟಿ ಸೆಪ್ಟೆಂಬರ್ 30 ಅಂತ ಹೇಳ್ತಾ ಇದ್ದಾರೆ, ಆದರೂ ಪ್ರಚಾರ ಜೋರು ನಡೆಸಿದ್ದಾರೆ. ಇದಕ್ಕೆ ಕಾರಣ ಅದು ಇಲ್ಲಿ ನಮ್ಮಲ್ಲಿ ಕನ್ನಡ ಗಾದಿ ಮಾತಿದ್ದಾರೆ ರೀ, ಬೆಳೆದ್ದಲ್ಲೇ ಈರಿಬಿ ಅಂತ. ಹಂಗೆ ಇಲ್ಲಿ ಈ ಜನ ಈ ಎಲ್ಲರೂ ಪ್ರತಿಯೊಬ್ಬ MLA ಹೇಳ್ತಾ ಇದ್ದೀನಿ 18, ಅದೇ ಕಾಲಕ್ಕೆ ಎಲ್ಲರೂ ಇಲ್ಲಿ ಲೀಡರ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಅನುಕೂಲದ ತಮ್ಮವ್ರು ತಾವು ಅನುಕೂಲ ಮಾಡೋ ಸಾಧ್ಯತೆಗಳಿದಾವೆ ಅಂತೇಳಿ ಅದ್ರ ಮೇಲೆ ಪ್ರಭುತ್ವ ಶಾಸಕರು ಹೊರಟಿದ್ದಾರೆ. ಈ ದಿವಸ ರೈತರ ಎಚ್ಚರಗೊಂಡ ಯೋಗ್ಯರಿಗೆ ಮತ ಹಾಕಿದರೆ ಭಾಳ ಯೋಗ್ಯ ಅನ್ನುವಂಥ ಮತ್ತು ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ನಿಲ್ಲಿಸಬೇಡಿ. H16 ನ್ಯೂಸ್ ಅರ್ಥ ದೇಶ ತರ ವಂದನೆಗಳು.